ಕೋಮು ಸೌಹಾರ್ದತೆಗೆ ಕೋಲಾರ ಜಿಲ್ಲೆ ಸಾಕ್ಷಿಯಾಗಿದ್ದು, ಮಸೀದಿ ಉದ್ಘಾಟನಾ ಸಮಾರಂಭದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಒಟ್ಟಾಗಿ ಸೇರಿ ಸಮಾರಂಭ ನಡೆಸುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಮಾಲೂರು ತಾಲೂಕಿನ ಕೆಜಿಹಳ್ಳಿಯಲ್ಲಿ ಮಸೀದಿ ಉದ್ಘಾಟಿಸಿ ಮಾತನಾಡಿದ ಅವರು, ಕೋಲಾರದ ಸಂಸ್ಕೃತಿಯ ಸಾರದ ಸೌಹಾರ್ದ ಸಂದೇಶ ಇಡೀ ರಾಜ್ಯಕ್ಕೆ ಮುಟ್ಟಿದ್ದು, ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಯನ್ನ ಎಲ್ಲರೂ ಸೇರಿ ಸಂಘಟಿತರಾಗಿ ನಡೆಸಿದ್ರೆ ತಂತಾನೇ ಗ್ರಾಮದ ಉನ್ನತಿಯಾಗತ್ತೆ ಅಂತ ಹೇಳಿದರು. ತನ್ನ ಧರ್ಮವನ್ನ ನಂಬುವ ಜತೆಗೆ ಮತ್ತೊಂದು ಧರ್ಮವನ್ನ ಗೌರವಿಸುವ ಕೆಲಸ ಆಗಬೇಕಿದ್ದು, ಮನಸ್ಸಿನಲ್ಲಿರುವ ಮಲಿನವನ್ನ ಆಗಾಗ ತೆಗೆದ್ರೆ ಉತ್ತಮ. ಯುವಶಕ್ತಿ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯುವ ಮೂಲಕ ಅನುಭವವನ್ನ ಬಳಸಿಕೊಳ್ಳಬೇಕು ಅಂತ ಖಾದರ್ ಸಲಹೆ ನೀಡಿದರು. ಮಾಲೂರು ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾರ್ಚ್ನಲ್ಲಿ ಮಂಡಿಸಲಿರುವ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆ ಮತ್ತು ಮಾಲೂರು ತಾಲೂಕಿಗೆ ಉತ್ತಮ ಕೊಡುಗೆ ಸಿಗಲಿದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು. ಈ ಒಂದು ಪವಿತ್ರವಾದ ಆ ಒಂದು ಕಾರ್ಯಕ್ರಮಕ್ಕೆ ತಾವು ಬರ್ಬೇಕಂತ ಹೇಳಿದಾಗ ನಾನು ಹೇಳಿದೆ, ನಾನು ಬೆಂಗಳೂರಿನಲ್ಲಿ ಇದ್ರೆ ಮಧ್ಯಾಹ್ನದ ಹೊತ್ತು ಖಂಡಿತವಾಗಿ ನಾನು ಬರ್ತೇನೆ, ತಮ್ಮೆಲ್ಲ ದುವಾ ಪ್ರಾರ್ಥನೆ ಇರ್ಲಿ ಅಂತ ಕೂಡ ನಾನು ಹೇಳಿದ್ದೆ. ಅದಕ್ಕೆ ಬಹುಶಃ ಇವತ್ತು ನಾನು ಇಲ್ಲೇ ಬೆಂಗಳೂರಿನೇ ನನ್ನ ಬಹುಶಃ ಬೇಕಾದ್ರೆ ಅದು ಭಾರತ ದೇಶದಲ್ಲಿ ಕಾಣ್ಬೇಕು. ಭಾರತ ದೇಶ ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ನೋಡ್ಬೇಕಂತ. ಕರ್ನಾಟಕದ ಇಡೀ ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಾದ್ರೆ ಅದು ಕೋಲಾರ ಜಿಲ್ಲೆಯಲ್ಲಿ ನೋಡ್ಬೇಕಂತ. ಕೋಲಾರದ ಇಡೀ ನಿಮ್ಮ ಸಂಸ್ಕೃತಿಯ ಸಾರ ಇದು ತೇಕಲಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಕ್ಕಿತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಪವಿತ್ರವಾದ ಮಸೀದಿಯ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇಲ್ಲಿ ಎಲ್ಲಾ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಸೇರಿಕೊಂಡು ಬಹುಶಃ ಇದು ಇಡೀ ಊರ ಒಂದು ಅತ್ಯಂತ ಪ್ರೀತಿಯ ಗೌರವಪೂರ್ವಕವಾದ ಕಾರ್ಯಕ್ರಮ ಇಟ್ಕೊಂಡು ಇಡೀ ರಾಜ್ಯಕ್ಕೆ ದೊಡ್ಡ ಮಟ್ಟದ ಸೌಹಾರ್ದ ಸಂದೇಶ ಕೊಡೋದ ಕೆಲಸ ಮಾಡಿದಕ್ಕೆ ಈ ಗ್ರಾಮಸ್ಥರ ಪ್ರತಿಯೊಬ್ಬರನ್ನು ಅಭಿನಂದಿಸಬೇಕಂತ. ಇದೀಗ ಕುಬಾ ಜುಮಾ ಮಸ್ಜಿದ್ ಅತ್ಯುತ್ತಮವಾಗಿ ಅತ್ಯಂತ ಭವ್ಯ ಮತ್ತು ಅತ್ಯಂತ ಸ್ವಚ್ಛತೆ ಮತ್ತು ಅತ್ಯಂತ ಪವಿತ್ರತೆ ಉದ್ಘಾಟನೆ ಆದ ಕಾರಣ ಇಲ್ಲಿ ಆಗುವುದೆಲ್ಲ ಪ್ರತಿಫಲ ಅದು ಇಡೀ ಊರಿಗೆ ಅದರ ಪ್ರತಿಫಲ ಖಂಡಿತವಾಗಿ ನಮಗೆ ಸಿಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತವ್ರು. ತುಂಬಾ ವರ್ಷಗಳ ಪ್ರಯತ್ನ ಇದೆ. ಈ ಕೆಜಿಹಳ್ಳಿ ಗ್ರಾಮದಲ್ಲಿ ಸುಮಾರು 40ರಿಂದ 50 ಮನೆ ನಮ್ಮ ಮುಸ್ಲಿಮ್ಸ್ ಬಾಂಧವರು ಇಲ್ಲಿದ್ದಾರೆ. ಅದು ಅವ್ರು ಪ್ರೇಯರ್ ಮಾಡ್ಬೇಕಾದ್ರೆ ಮಸೀದಿಗೆ ಹೋಗ್ಬೇಕಾದ್ರೆ ತೇಕಲ್ಲಿಗೆ ನನ್ಗೆ ಗೊತ್ತಿರಯ್ಯ, ನನಗೆ KGF ಬೆಂಗಳೂರಾಗ ಇಲ್ಲಿ ಉಡಿನ ಹುಟ್ಟಿಗೆ ಹೋಗ್ತಾ ಇದ್ದು ನಾವು ಮರೆಯಂಗಿಲ್ಲ. ಅಂತ ಸಂದರ್ಭದಲ್ಲಿ ಇದೇ ಗ್ರಾಮದ ನಮ್ಮ ತಾತ ಹೆಸರು ಜಾನಿ ಸಾಬಣ್ಣ ಅಂದ್ರೆ ನಾವು ಹುಡುಗರಲ್ಲಿ ಅಂಗಡಿ ಅಂದ್ರೆ ಹೆಸರುವಾಸೆ. ನಾವು ಸ್ಕೂಲ್ ಬರ್ಬೇಕಾದ್ರೆ ಅವ್ರ ಅಂಗಡಿಗೆ ಹೋಗ್ತಾ ಇದೀವಿ ನಾವು. ಜಾನಿ ಸಾಬಣ್ಣವ್ರ ಮಗ ಜಮೀರಣ್ಣ ಇವತ್ತು ಕರ್ಕೊಂಡು ಬರ್ಬೇಕಾಗಿತ್ತು ನೀನು. ಜಮೀರಣ್ಣ ಒಂದು ಕಾಂಪ್ಲೆಕ್ಸ್ ಇತ್ತು ಇಲ್ಲಿ. ಆ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಮಸೀದಿ ನಡೆಸ್ಕೊಳ್ಳೋದಕ್ಕೆ ಪ್ರೇಯರ್ ಮಾಡ್ಕೊಳ್ಳೋದಕ್ಕೆ ಒಂದು ಜಾಗವನ್ನು ಕೊಟ್ಬಿಟ್ಟಿದ್ರು. ಅದರಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇತ್ತು. ಅದಂಗೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಹುಡುಗರಲ್ಲಿ